ಇವತ್ತು ನಾವು ವಿಭಿನ್ನವಾಗಿರುವಂತಹ ಕ್ರೈಮ್ ಸ್ಟೋರಿಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇವೆ. ಈ ಕ್ರೈಮ್ ಸ್ಟೋರಿ ನಡೆದಿರೋದು ಕೇರಳದಲ್ಲಿ. ಕೇರಳದ ಶ್ರೀಮಂತ ಫ್ಯಾಮಿಲಿ ಅದು. ಆ ಫ್ಯಾಮಿಲಿಯ ಕಣ್ಣಾಗಿದ್ದವಳು ಮಗಳು ಉತ್ರ. ಎಲ್ಲವನ್ನು ಕೊಟ್ಟಿದ್ದ ದೇವರು ಮಗಳಿಗೆ ಸಣ್ಣ ಮಾನಸಿಕ ತೊಂದರೆ ಕೊಟ್ಟಿದ್ದ. ಚಿಕ್ಕ ವಯಸ್ಸಿನಲ್ಲಿ ಸಣ್ಣ ಮಟ್ಟಿಗೆ ಕಾಡಿದ ಮಾನಸಿಕ ತೊಂದರೆ ಹೆತ್ತವರ ಪ್ರೀತಿಯ ದೋಣಿಯ ಮುಂದೆ ಮಂಕಾಗಿ ಬಿಟ್ಟಿತ್ತು. ವಯಸ್ಸಿಗೆ ಬರ್ತಿದ್ದಂಗೆ ಅದ್ಧೂರಿಯಾಗಿ ಮದುವೆ ಕೂಡ ಮಾಡಿದ್ರು. ಕಣ್ಣು ತುಂಬ ಕನಸಿನ ಕೆನೆ ಹೊತ್ತ ಮಗಳು ಹೊಸ ಬದುಕಿಗೆ ಕಣ್ಬಿಡ್ತಿದ್ದಂಗೆ ಹೆತ್ತವರ ಮನದಲ್ಲೂ ಸಂತೋಷದ ಹೂಕುಂಡ. 100 ಪವನ್ ಬಂಗಾರ, 5 ಲಕ್ಷ ಹಣ, ಜೊತೆಗೊಂದು ಕಾರು. ಗಂಡನ ಹೆಸರಲ್ಲಿ 3 ಎಕರೆ ರಬ್ಬರ್ ತೋಟ. ಪೋಷಕರು ಧಾರೆ ಎರೆದಿದ್ರು. ಇನ್ನೇನು ಬೇಕು, ಬದುಕು ಒಂದೊಳ್ಳೆ ಟ್ರ್ಯಾಕ್ನಲ್ಲಿ ಸಾಕ್ತಿದೆ ಅನ್ನುವಷ್ಟರಲ್ಲೇ ಆಕೆಯನ್ನು ಬಿಟ್ಟು ಬಿಡದೆ ಕಾಡಿದ್ದು ಕಾಳಿಂಗ ಸರ್ಪ. ಹಾವು ಕಚ್ಚಿ ಆಸ್ಪತ್ರೆ ಸೇರಿದ ಉತ್ರ 1.5 ತಿಂಗಳು ಸಾವು ಬದುಕಿನ ನಡುವೆ ಹೋರಾಟ ಮಾಡಿ ಮತ್ತೆ ತವರು ಮನೆ ಸೇರಿದ್ಲು. ಮನೆಯಲ್ಲಿ ಮತ್ತೆ ಸಂತೋಷದ ಗೆಜ್ಜೆಯ ಶಬ್ದ ಕೇಳಿಸೋಕ್ಕೆ ಶುರುವಾಗುತ್ತೆ. ವಿಷಕಾರಿ ಹಾವು ಕಚ್ಚಿದ್ರೂ ಬದುಕು ಬಂದಲ್ವಾ ಅನ್ನೋ ನೆಮ್ಮದಿ ಹೆತ್ತವರದ್ದು. ಅದು ಏಪ್ರಿಲ್ 22ರ ಮಧ್ಯರಾತ್ರಿ. ಹೆತ್ತವರ ಜೊತೆ ಮಾತನಾಡಿದ್ದ ಮಲಗಿದ್ದ ಮಗಳನ್ನು ಮರುದಿನ ತಾಯಿ ಬಂದು ಎಬ್ಬಿಸಿದ್ರೆ, ಆದರೆ ಮಗಳು ಮಾತ್ರ ಎದ್ದೇಳಲೇ ಇಲ್ಲ. ಅಮ್ಮನ ಕೂಗು ಹೊರಗಿದ್ದ ಗಂಡ ಓಡೋಡಿ ಬರುವಂತೆ ಮಾಡಿತ್ತು. ಕ್ಷಣಾರ್ಧದಲ್ಲಿ ಹಾಸ್ಪಿಟಲ್ನತ್ತ ಪಯಣ. ಬಟ್ ಡಾಕ್ಟರ್ ಮಾತ್ರ ಮರಣವನ್ನೇ ಘೋಷಣೆ ಮಾಡಿದರು. ಯಾವುದೋ ವಿಷಕಾರಿ ಹಾವು ಕಚ್ಚಿ ಈ ದುರಂತ ನಡೆದಿದೆ ಅನ್ನೋದನ್ನು ಮರಣೋತ್ತರ ಪರೀಕ್ಷೆ ಕೂಡ ಹೇಳಿತ್ತು. ಕುಟುಂಬಸ್ಥರ ಆಕ್ರಂದನ, ಊರಿಡೀ ನೋವಿನ ಮೌನ. ಸಣ್ಣ ವಯಸ್ಸಲ್ಲಿ ಕಾಡಿದ ಮಾನಸಿಕ ಕಾಯಿಲೆಯನ್ನು ಮನಿಸಿದಾಕೆ, ವಿಷಕಾರಿ ಹಾವು ಕಚ್ಚಿದ್ರೂ ಅದರ ವಿರುದ್ಧ ಹೋರಾಡಿದಾಕೆ ಮತ್ತೆ ಹಾವು ಕಡಿತದಲ್ಲೇ ಕೊನೆಯುಸಿರು. ವೆರಿ ಸ್ಯಾಡ್ ಅಲ್ವಾ ವೀಕ್ಷಕರೇ? ಇಲ್ಲೇ ಇರೋದು ಈ ಒಂದು ಸ್ಟೋರಿಯ ಅಸಲಿ ಕ್ಲೈಮ್ಯಾಕ್ಸ್. ಉತ್ತರ ಕೊನೆಯುಸಿರೆಳೆದಿದ್ದು ಹಾವು ಕಚ್ಚಿನೇ ಆಗಿರ್ಬೋದು, ಆದರೆ ಇದು ಆಕಸ್ಮಿಕವಲ್ಲ. ಹಾಗಾದರೆ ಮುಂದೇನು?